ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸನ್ನು ಮುಂದುವರಿಸ್ತಾನೆ. ಇದೀಗ ನಮ್ಮನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಂಗಳೂರಿನ ಸಂಸದರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸ್ವಾಗತ ಬ್ರಿಜೇಶ್ ಚೌಟ ಅವರೇ, ನಿಮಗೆ ಈ ಒಂದು ಮಾತುಕತೆಗೆ. ಬ್ರಿಜೇಶ್ ಚೌಟ ಅವರೇ, ಕೇಳಿಸ್ತಾ ಇದ್ದೆ ನನ್ನ ವಾಯ್ಸು? ಮತ್ತೊಮ್ಮೆ ಪ್ರಯತ್ನ ಪಡ್ತೀವಿ ಅವರಿಗೆ. ನೋಡಿ, ಈ ಒಂದು ಮಿಸೈಲ್ ಸ್ಟ್ರೈಕ್, ಇದು ಮಿಸೈಲಿಂದ ಪಾಕಿಸ್ತಾನದ ಉಗ್ರರ 9 ನೆಲೆಗಳನ್ನು ಧ್ವಂಸ ಮಾಡಿರೋದು ಭಾರತ. ಇವತ್ತು ನೂರಾರು ಜನರು ಕೊನೆಯುಸಿರೆಳೆದಿರ್ತಾರೆ. ಇದರಲ್ಲಿ ಕೆಲವು ಅಧಿಕಾರಿಗಳು ಆಲ್ರೆಡಿ ಆಸ್ಪತ್ರೆ ಕಡೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಪಾಕಿಸ್ತಾನದಾದ್ಯಂತ ಒಂದು ಹಾಹಾಕಾರ ಎದ್ದಿದೆ, ಆಕ್ರೋಶ ಎದ್ದಿದೆ ಸಹಜವಾಗಿಯೇ. ಇದರ ಮಧ್ಯೆ ಈ ದಾಳಿಯ ಸುಳಿವನ್ನು ಭಾರತ ಕೊಟ್ಟಿದೆ. ದಾಳಿ ಆಗುತ್ತೆ ಅನ್ನೋದು ಗೊತ್ತಿತ್ತು, ಹೇಗೆ, ಯಾವ ರೂಪ, ಯಾವ ಪ್ಲೇಸು, ಯಾವುದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಪಾಕಿಸ್ತಾನಕ್ಕೆ ಇರಲಿಲ್ಲ. ಇದೀಗ ಬ್ರಿಜೇಶ್ ಚೌಟ ಅವರಿದ್ದಾರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಮಂಗಳೂರಿನ ಸಂಸದರು. ಬ್ರಿಜೇಶ್ ಚೌಟ ಅವರೇ, ನಮಸ್ಕಾರ. ನಮಸ್ಕಾರ. ಈ ಫಸ್ಟು ಈ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ತುಂಬ ಖುಷಿ ಆಗ್ತಾ ಇದೆ, ಜೊತೆಗೆ ಹೆಮ್ಮೆಯೂ ಆಗ್ತಾ ಇದೆ ನಮ್ಮ ಸೇನಾಪಡೆಗಳ ಬಗ್ಗೆ. ಮತ್ತೊಂದು ನಿರಾಳತೆಯ ಭಾವನೆಯೂ ಮೂಡ್ತಾ ಇದೆ. ಯಾಕೆಂದರೆ ಕಳೆದ 15-16 ದಿವಸದಿಂದ ನಾವೆಲ್ಲ ಇಡೀ ರಾಷ್ಟ್ರ ಈ ಪ್ರತೀಕಾರಕ್ಕೆ ಕಾಯ್ತಾ ಇದ್ದೆವು. ಒಬ್ಬ ಸೈನಿಕನಾಗಿ ಹೆಮ್ಮೆ ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮ ಸೇನಾಪಡೆಗಳು ನಿರ್ವಹಿಸಿರುವಂಥ ಈ ಆಪರೇಷನ್ಸನ್ನು ನಿರ್ವಹಿಸಿರುವಂಥ ರೀತಿ, 9 ಉಗ್ರವಾದಿ ನೆಲೆಗಳ ಮೇಲೆ ಅತ್ಯಂತ ಪ್ರಿಸಿಷನ್ ಆದ ಅಟ್ಯಾಕನ್ನು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮುಖಾಂತರ ಇಂಟೆಲಿಜೆನ್ಸ್ ಯಾವುದು ಗ್ಯಾದರ್ ಆಗಿತ್ತ ಆ ಇಂಟೆಲಿಜೆನ್ಸ್ ಡಿಸೆಮಿನೇಷನ್ ಮುಖಾಂತರ ಇಂಟೆಲಿಜೆನ್ಸನ್ನು ಕೆಳಗಡೆ ಇರುವ ಆಪರೇಷನ್ಸ್ ಯೂನಿಟ್ಗಳಿಗೆ ಕೊಟ್ಟು ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಈ ಅಟ್ಯಾಕ್ ಏನಿದೆಯಾ, ಈ ಅಟ್ಯಾಕ್ ಕೇವಲ ಒಂದು ಲಾಂಚ್ ಪ್ಯಾಡ್ಗಳ ಮೇಲೆ ಆಗಿರುವಂಥ ಅಟ್ಯಾಕ್ ಅಲ್ಲ. ಈ ಅಟ್ಯಾಕ್ ಟೆರರ್ ಸೆಲ್ಸ್ ಏನಿದೆಯಾ, ಟೆರರ್ ಟ್ರೈನಿಂಗ್ ಸೆಲ್ಸ್ ಏನಿದೆ, ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಗಿರುವಂಥ ಅಟ್ಯಾಕ್ಗಳು. ಮತ್ತು 9 ಟಾರ್ಗೆಟ್ಗಳನ್ನು ನೀವು ಬ್ರೀಫಿಂಗ್ನಲ್ಲಿ ಗಮನಿಸಿದರೆ, ನಾರ್ತಿಂದ ಸೌತ್ವರೆಗೆ ಈ ಟಾರ್ಗೆಟ್ಗಳಿದೆ. ಆ ಟಾರ್ಗೆಟ್ನಲ್ಲಿ 5 ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ನಲ್ಲಿದೆ, 4 ಪಾಕಿಸ್ತಾನದಲ್ಲಿದೆ. ಸೊ ಬೇಸಿಕಲಿ ಈ ಆಪರೇಷನ್ ಸಿಂಧೂರ್ ಮುಖಾಂತರ ನಾವು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಪಾಕಿಸ್ತಾನ ಉಗ್ರವಾದಕ್ಕೆ ಪ್ರೇರಣೆ ಕೊಡ್ತಾ ಇರುವಂಥ ರಾಷ್ಟ್ರ. ಪಾಕಿಸ್ತಾನದಲ್ಲಿ ಉಗ್ರವಾದ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಇಸ್ಲಾಮಿಕ್ ಮೂಲಭೂತವಾದ ಪ್ರೇರಣೆಯಿಂದ ಈ ಚಟುವಟಿಕೆಗಳು ನಡೀತಾ ಇದೆ. ನಮ್ಮ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು, ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಇದು ಹೊಸ ಭಾರತ. ಈ ಭಾರತದಲ್ಲಿ ನಮ್ಮ ತಂಟೆಗೆ ಯಾರಾದರೂ ಬಂದರೆ, ನಾವು ಒಂದು ಜವಾಬ್ದಾರಿತ ರಾಷ್ಟ್ರವಾಗಿ ನಮ್ಮ ವ್ಯಾಪ್ತಿಯೊಳಗೆ, ನಮ್ಮ ಒಂದು ರಾಷ್ಟ್ರವಾಗಿ, ಒಂದು ಸೇನಾಪಡೆಯಾಗಿ ನಮ್ಗೆ ಯಾವುದೆಲ್ಲ ಅವಕಾಶಗಳಿದೆಯಾ ಅದೆಲ್ಲವನ್ನ ಪೂರ್ತಿಯಾಗಿ ಬಳಸಿಕೊಳ್ತೇವೆ ಅನ್ನುವಂಥದ್ದನ್ನು ಒಂದು ಜವಾಬ್ದಾರಿತ ರಾಷ್ಟ್ರವಾಗಿ ಇದರಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ವಿ ಹ್ಯಾವ್ ನಾಟ್ ಗಾನ್ ಇನ್ ಫಾರ್ ಎನಿ ಕೊಲ್ಯಾಟ್ರಲ್ ಡ್ಯಾಮೇಜ್. ಸ್ಪೆಸಿಫಿಕ್ ಟಾರ್ಗೆಟ್ಸ್, ಪ್ರಿಸೈಸ್ ಟಾರ್ಗೆಟ್ಸ್ ಮತ್ತು ವೆರಿ ವೆಲ್ ಪ್ಲ್ಯಾನ್ಡ್ ಕೋಆರ್ಡಿನೇಟೆಡ್ ಅಟ್ಯಾಕನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇದರ ಮುಖಾಂತರ ಒಂದು ಸಂದೇಶವನ್ನು ಜಗತ್ತಿಗೂ ಕೂಡ ಕೊಟ್ಟಿದ್ದೇವೆ. ಪಾಕಿಸ್ತಾನ ಉಗ್ರವಾದ ರಾಷ್ಟ್ರ, ಇದನ್ನು ನಾವು ಹೇಳ್ತಾ ಬಂದಿದ್ದೆವು ತುಂಬ ವರ್ಷಗಳಿಂದ. ಭಾರತ ಅತ್ಯಂತ ಜಾಸ್ತಿ ಈ ಉಗ್ರವಾದಕ್ಕೆ ಸಫರ್ ಆಗಿರುವಂಥ ರಾಷ್ಟ್ರ. ಇವತ್ತು ಇಡೀ ಜಗತ್ತು ನಮ್ಮ ಡಿಪ್ಲೊಮ್ಯಾಟಿಕ್ ಎಫರ್ಟ್ಗಳ ಕಾರಣಕ್ಕೆ, ನಮ್ಮ ಸರ್ಕಾರದ ಎಫರ್ಟ್ನ ಕಾರಣಕ್ಕೆ ಜಗತ್ತು ಇದನ್ನು ಒಪ್ಪುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಮುಂದಿನ ದಿವಸಗಳನ್ನು ನೋಡಬೇಕು. ಪಾಕಿಸ್ತಾನದಿಂದ ಭಾರಿ ಏನು ಅಪೇಕ್ಷೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ರೋಗ್ ನೇಷನ್. ಸೊ ಹಾಗಾಗಿ ಇದು ಹೇಗೆ ಶೇಪಪ್ ಆಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿದೆ. ಓಕೆ, ಎಲ್ರಿಗೂ ಆತಂಕ ಇರೋದು ಪಾಕಿಸ್ತಾನದ ಅಧಿಕಾರಿಯೊಬ್ಬರ ಹೇಳಿಕೆ, ನಾವು ಕೂಡ ಕೆಲ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ಕೊಂಡು ನಾವು ಕೂಡ ಹೊಡೆಯಬಹುದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಭಾರತದ ತಯಾರಿಯ ಬಗ್ಗೆ ತಮಗಿರತಕ್ಕಂಥ ವಿಶ್ವಾಸ ಹೇಗೆ? ನೋಡಿ, ಖಂಡಿತವಾಗಿಯೂ ಭಾರತ ಎಲ್ಲ ದೃಷ್ಟಿಯಿಂದಲೂ ಇದಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತದೆ. ನಮ್ಮ ಏರ್ ಸ್ಪೇಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ನಮ್ಮ ಸ್ಟ್ರಾಟಜಿಕ್ ಇನ್ಸ್ಟಾಲೇಷನ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಜೊತೆಗೆ ಒಂದಂತೂ ಅತ್ಯಂತ ಸ್ಪಷ್ಟ, ಪಾಕಿಸ್ತಾನದ ರೀತಿಯಲ್ಲಿ, ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಕಾಶ್ಮೀರದ ರೀತಿಯಲ್ಲಿ ನಮ್ಮಲ್ಲೇನು ಈ ರೀತಿಯ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ನಾವು ವೆರಿ ಸ್ಪೆಸಿಫಿಕ್ ಆಗಿದ್ದೇವೆ. ವಿ ಹ್ಯಾವ್ ಅಟ್ಯಾಕ್ ದ ಟೆರರ್ ಇನ್ಫ್ರಾಸ್ಟ್ರಕ್ಚರ್. ಇದು ಅತ್ಯಂತ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕು. ಅವರು ನಮ್ಮ ಸಿವಿಲಿಯನ್ಸ್ ಮೇಲೆ, ನಮ್ಮ ಸೇನಾ ಇನ್ಸ್ಟಾಲೇಷನ್ಗಳ ಮೇಲೆ, ನಮ್ಮ ಸ್ಟ್ರಾಟಜಿಕ್ ಲೊಕೇಶನ್ಸ್ ಮೇಲೆ ಅಟ್ಯಾಕ್ ಮಾಡಿದರೆ ಅದರ ಪರಿಸ್ಥಿತಿಯೇ ಭಿನ್ನವಾಗಿರ್ತದೆ ಮತ್ತು ಅದಕ್ಕೆ ಕೊಡುವಂಥ ಉತ್ತರವೂ ಭಿನ್ನವಾಗಿರ್ತದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ
ನನಗೆ ವಿಶ್ವಾಸ ಇದೆ ನಮ್ಮ ಸೇನಾಪಡೆಗಳ ಮೇಲೆ, ನಮ್ಮ ಈ ಕೋಆರ್ಡಿನೇಟೆಡ್ ಎಫರ್ಟ್ ಮೇಲೆ, ಸರ್ಕಾರದ ಮೇಲೆ ಮತ್ತು ಇವತ್ತು ಭಾರತದ ಸಮಾಜದ ಮಾನಸಿಕತೆ ಮೇಲೆ ವಿಶ್ವಾಸ ಇದೆ. ಮತ್ತು ಜಗತ್ತು ಕೂಡ ಭಾರತವನ್ನು ಇವತ್ತು ಭಾರತದ ಒಟ್ಟು ನಿರ್ವಹಣೆಯನ್ನು, ಭಾರತದ ಪೊಸಿಷನಿಂಗನ್ನು, ಭಾರತದ ಸಂಯಮವನ್ನು ಮತ್ತು ಭಾರತದ ಸ್ಟ್ರಾಟಜಿಕ್ ಪೊಸಿಷನಿಂಗನ್ನು ಇವತ್ತು ಜಗತ್ತು ಕೂಡ ಗೌರವ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ವಿಶೇಷವಾಗಿ ನಮ್ಮ ನಾಯಕತ್ವ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಇವತ್ತು ಜಗತ್ತಿಗೆ ವಿಶ್ವಾಸ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಇಸ್ಲಾಮಿಕ್ ಮೂಲಭೂತವಾದ ಪ್ರೇರಿತ ಉಗ್ರವಾದ ಏನು ಜಗತ್ತಿನಲ್ಲಿ ಇದೆಯಾ ಅದಕ್ಕೆ ಒಂದು ಅಂತ್ಯವನ್ನು ಎಲ್ಲರೂ ಸೇರಿ ಹಾಡ್ತೇವೆ ಅನ್ನುವಂಥ ವಿಶ್ವಾಸವೂ ಜಗತ್ತಿಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಫೈನ್. ಈಗ ಯುದ್ಧ ಅಂತ ಬಂದಾಗ ಮದ್ದುಗುಂಡಿಂದ, ಕ್ಷಿಪಣಿಗಳಿಂದ, ಫೈಟರ್ ಜೆಟ್ಗಳಿಂದ ಮಾಡ್ತಕ್ಕಂಥ ಯುದ್ಧ ಒಂದು ಭಾಗವಾದರೆ ಇದರ ಆಚೆಗೆ ರಾಜತಾಂತ್ರಿಕ ಯುದ್ಧಗಳು ಕೂಡ ನಡೀತವೆ. ಸಪೋಸ್ ಈಗ ನಾವು ನೀರು ನಿಲ್ಲಿಸ್ಬಿಟ್ಟಿದ್ದೀವಿ ಅವ್ರಿಗೆ ಅಂತ ಹೇಳಿದ ಒಂದು ಭಾಗ ಇರುತ್ತೆ. ಸೈನ್ಯ ಇದಲ್ಲದೆ ತನ್ನ ಶತ್ರುಗಳನ್ನು, ಶತ್ರು ರಾಷ್ಟ್ರವನ್ನು ಸೈನ್ಯ ಯಾವೆಲ್ಲ ರೀತಿಯಲ್ಲಿ ಕಟ್ಟಿ ಹಾಕುತ್ತೆ. ಒಂದೇ ಒಂದು ಗುಂಡು ಫೈರ್ ಮಾಡಲ್ಲ, ಒಂದು ಬಾಂಬ್ ಹಾಕದೆ ಕೂಡ ಹೀಗೆಲ್ಲ ಕಟ್ಟಿ ಹಾಕುತ್ತೆ. ಯಾವ ಥರ ಭಯ ಹುಟ್ಟಿಸಬಲ್ಲದು ಸೈನ್ಯ ಅಂತ? ಸರಿ, ಇವತ್ತು ವಿಶೇಷವಾಗಿ ಯುದ್ಧ ಅಂತ ಏನು ವಾರ್ಫೇರ್ ಅಂತ ಏನು ಹೇಳ್ತೀವ, ಇದರ ಹೋಲ್ ಡೈಮೆನ್ಷನ್ನೇ ಚೇಂಜ್ ಆಗಿದೆ. ಇವತ್ತು ನ್ಯೂ ಏಜ್ ವಾರ್ಫೇರಲ್ಲಿ ಟೆಕ್ನಾಲಜಿ ಒಂದು ದೊಡ್ಡ ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡಿದೆ, ಡಿಪ್ಲೊಮೆಸಿ ಇನ್ನೊಂದು ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡಿದೆ, ಕೋಆರ್ಡಿನೇಟೆಡ್ ಎಫರ್ಟ್, ಈ ಪ್ರಿಸಿಷನ್ ಬೇಸ್ಡ್ ಅಟ್ಯಾಕ್ ಅಂತ ಏನು ಹೇಳ್ತೀವ ಇದೊಂದು, ಇದು ಓವರಾಲ್ ನರೇಟಿವ್ ದೃಷ್ಟಿಯಿಂದ ಹೇಗೆ ನಾವು ಇದನ್ನು ಮಾಡಬೇಕು, ಟ್ರೇಡ್ ಆ್ಯಂಡ್ ಕಾಮರ್ಸ್ ದೃಷ್ಟಿಯಿಂದ ಹೇಗೆ ಮಾಡಬೇಕು, ಇದೆಲ್ಲವನ್ನ ಕಳೆದ 15 ದಿವಸದಿಂದ ನಾವು ನೋಡ್ತಾ ಇದ್ದೇವೆ. ಸೊ ಭಾರತ ಈ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿಕೊಂಡು ಈ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಮತ್ತು ಇಟ್ ಈಸ್ ಎ ಲಾಂಗ್ ಡ್ರಾನ್ ಬ್ಯಾಟಲ್ ಅನ್ನುವಂಥದ್ದು ಎಲ್ಲ ಹಂತದಲ್ಲೂ ಗೊತ್ತಿರ್ತದೆ ಅನ್ನುವಂಥ ವಿಶ್ವಾಸವು ನಮ್ಗೆ ಗೊತ್ತಿದೆ. ಬಟ್ ಸಮಾಜ ಇದಕ್ಕೆ ಆ್ಯಸ್ ಅ ಸೊಸೈಟಿ ನಾವು ಇದು ರೈಸಪ್ ಆಗಬೇಕು ಈ ದೃಷ್ಟಿಯಿಂದ. ಯಾಕೆಂದರೆ ಇದು ಕೇವಲ ಬಾಹ್ಯ ಯುದ್ಧ ಮಾತ್ರ ಅಲ್ಲ, ಆಂತರಿಕವಾಗಿಯೂ ಕೂಡ ನರೇಟಿವ್ ದೃಷ್ಟಿಯಿಂದ ಕೆಲವೊಂದು ವ್ಯಕ್ತಿಗಳು ಇದನ್ನು ಬೇರೆ ರೀತಿಯಲ್ಲಿ ನೋಡೋ ದೃಷ್ಟಿಯಿಂದ, ಸಮಾಜವನ್ನು ಸಂಶಯಕ್ಕೀಡು ಮಾಡುವ ದೃಷ್ಟಿಯಿಂದಲೂ ಒಂದು ಪ್ರಯತ್ನ ನಡೀತಾ ಇರ್ತದೆ. ಸೊ ಇಟ್ಸ್ ಎ ಮಲ್ಟಿ ಡೈಮೆನ್ಷನಲ್ ವಾರ್ಫೇರ್. ಒಂದು ರಾಷ್ಟ್ರವಾಗಿ ನಾವು ಇದನ್ನು ಎದುರಿಸಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಬ್ರಿಜೇಶ್ ಚೌಟ ಅವರೇ, TV5 ಜೊತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕಾಗಿ.